ಇನ್ನು ಬೆಳಗಾವಿ ಬ್ಯಾಟಲ್ನಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂಥ ಪರಿಸ್ಥಿತಿಗೆ ತಲುಪ್ತಾ ಇದೆ, ಏನಾಗಿದೆ ಬೆಳಗಾವಿಯ ಬ್ಯಾಟಲ್ ಅನ್ನುವಂಥದ್ದನ್ನು ನೋಡೋಣ. ಅದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮೊದಲ ದಿನವೇ ವಕ್ಫ್ ಕೋಲಾಹಲ, ನೂತನ ಶಾಸಕರಿಂದ ಪ್ರಮಾಣ ವಚನ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಒಂದೇ ಮಾತರಂ ಗೀತೆ ಮೂಲಕ ಕಲಾಪಕ್ಕೆ ಚಾಲನೆ ದೊರಕಿತು. ಮೊದಲಿಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಉದ್ಯಮಿ ರತನ್ ಟಾಟಾ, ವೆಂಕಟರೆಡ್ಡಿ ಮುದ್ದಾಳ್, ಕೆಎಚ್ ಶ್ರೀನಿವಾಸ್, ಮನೋಹರ್ ತಹಸೀಲ್ದಾರ್ ಸೇರಿದಂತೆ ಹಲವು ಗಣ್ಯರ ನಿಧನಕ್ಕೆ 1 ನಿಮಿಷ ಮೌನಾಚರಣೆ ಮೂಲಕ ಸಂತಾಪ ಕೋರಲಾಯಿತು. ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ ಸಚಿವರು ಆಗಿದ್ದ ಮನೋಹರ್ ಹನುಮಂತ ತಹಸೀಲ್ದಾರ್, ಮಾಜಿ ಸಚಿವರಾಗಿದ್ದ ಕೆಎಚ್ ಶ್ರೀನಿವಾಸ್ ಹಾಗೂ ಮಾಜಿ ಸದಸ್ಯರುಗಳಾದ ಬಸವರಾಜ್ ಎಎಸ್, ಲಕ್ಷ್ಮೀನಾರಾಯಣ್ ಕೆ ಹಾಗೂ ವೆಂಕಟರೆಡ್ಡಿ ಮುದ್ನಾಲ್ ಮತ್ತು ದೇಶದ ಖ್ಯಾತ ಕೈಗಾರಿಕೋದ್ಯಮಿಯಾಗಿದ್ದ ರತನ್ ನವಲ್ ಟಾಟಾ ಹಾಗೂ ಸೂಫಿ ಸಂತರಾದ ಸೈಯದ್ ಶಾ ಖುಸ್ರು ಹುಸೈನಿ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತಾರೆ. ಮೊದಲ ದಿನವೇ ವಕ್ಫ್ ವಿಚಾರ ಕೋಲಾಹಲ ಎಬ್ಬಿಸಿದೆ. ಅನುಭವ ಮಂಟಪವೇ ಇರಲಿ, ಬಸವಣ್ಣನ ದೇವಸ್ಥಾನಗಳೇ ಇರಲಿ, ವಕ್ಫ್ ತನ್ನ ಆಸ್ತಿ ಎನ್ನುತ್ತಿದೆ. ಈ ಬಗ್ಗೆ ಚರ್ಚೆಯಾಗಲಿ ಅಂತ ಅಶೋಕ್ ಒತ್ತಾಯಿಸಿದ್ದಾರೆ. ಬಸವಣ್ಣನ ಬಗ್ಗೆ ನಿಮ್ಮ ಯತ್ನಾಳ್ ಏನು ಮಾತನಾಡಿದ್ದಾರೆ ಅಂತ ಗೊತ್ತಲ್ವಾ, ನಿಮಗೆ ಮಾತನಾಡಲು ಹಕ್ಕಿಲ್ಲ ಅಂತ ಶರಣಪ್ರಕಾಶ್ ಆಕ್ಷೇಪಿಸಿದರು. ಇದಕ್ಕೆ ಕೃಷ್ಣ ಬೈರೇಗೌಡ ಧ್ವನಿಗೂಡಿಸಿದರು. ಈ ಹಂತದಲ್ಲಿ ಕೋಲಾಹಲ ಉಂಟಾಯಿತು. ಅನುಭವ ಮಂಟಪ ಇರಲಿ, ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ನೋಡಿ, ಯಾರ ಕಾಲದಲ್ಲಿ ಕೊಡುವ ಇದನ್ನು ಮುಗಿಲಿ. ಈಗ ಅವಕಾಶ ಇದೆ, ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾರಿ ಎಲ್ಲ ಕಡೆ ಅವಕಾಶ ಮಾಡಿ ಕೊಡುವ ಬಸವಣ್ಣನ ವಿರೋಧಿಗಳು, ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಚಿಕೆ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಮಾತಾಡ್ತಾರೆ ಅವರು. ಬಸವಣ್ಣನ ಸರ್ಕಾರ ತಯಾರಿದೆ. ಸದನಕ್ಕೆ ಬಂದರೂ ವಿಜಯೇಂದ್ರ, ಯತ್ನಾಳ್ ಮೌನ, ಮಾತಿಲ್ಲ ಕಥೆಯಿಲ್ಲ, ಇಬ್ರು ಸೈಲೆಂಟ್. ಹೈಕಮಾಂಡ್ಗೆ ಎಸ್ಟಿಎಸ್, ಹೆಬ್ಬಾರ್ ತಿರುಗೇಟು. ಇನ್ನು ವಿಧಾನಸಭೆ ಅಧಿವೇಶನದಲ್ಲಿ ಭಾಗಿಯಾದರೂ ವಿಜಯೇಂದ್ರ, ಯತ್ನಾಳ್ ಮುಖಾಮುಖಿಯಾಗಿಲ್ಲ. ಮೊದಲ ಸಾಲಿನಲ್ಲಿ ಯತ್ನಾಳ್, 3ನೇ ಸಾಲಿನಲ್ಲಿ ವಿಜಯೇಂದ್ರ ಕೂತಿದ್ರು. ಮಾತಿಲ್ಲ ಕಥೆಯಿಲ್ಲ, ಇಬ್ರು ಸೈಲೆಂಟ್. ನಾನೊಂದು ತೀರ ನೀನೊಂದು ತೀರ ಅನ್ನೋ ಹಾಗೆ ಇಬ್ರು ನಾಯಕರು ಕೂತಿದ್ರು. ಇದಿಷ್ಟಾದರೆ ಕಲಾಪಕ್ಕೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ತಡವಾಗಿ ಆಗಮಿಸಿದರು. ಸದನದ ಒಳಕ್ಕೆ ಪ್ರವೇಶ ಮಾಡ್ತಾ ಇದ್ದಂತೆ ವಿಜಯೇಂದ್ರ ಅವರನ್ನು ನೋಡಿ ನಕ್ಕಿದರು. ನಂತರ ತಮ್ಮ ಆಸನಕ್ಕಾಗಿ ಹುಡುಕಾಡಿದರು. ಈ ವೇಳೆ ವಿಜಯೇಂದ್ರ ಸಾಲಿನಲ್ಲೇ ಎಸ್ಟಿ ಸೋಮಶೇಖರ್ ಕುಳಿತಿದ್ರು. ವಿಜಯೇಂದ್ರ ಪಕ್ಕದಲ್ಲೇ ಖಾಲಿ ಇದ್ದ ಆಸನದಲ್ಲಿ ಕುಳಿತುಕೊಳ್ಳುವಂತೆ ಹೆಬ್ಬಾರ್ಗೆ ಎಸ್ಟಿಎಸ್ ಕೈ ಸನ್ನೆ ಮಾಡಿದರು. ಅದರಂತೆ ವಿಜಯೇಂದ್ರ ಪಕ್ಕದಲ್ಲೇ ಶಿವರಾಮ್ ಹೆಬ್ಬಾರ್ ಕುಳಿತರು. ಮೊದಲು ವಿಜಯೇಂದ್ರ ಜೊತೆ ಮಾತನಾಡದ ಸೋಮಶೇಖರ್ ನಂತರ ಕೆಲ ಕ್ಷಣ ಔಪಚಾರಿಕವಾಗಿ ಮಾತನಾಡಿ ಸುಮ್ಮನಾದರು. ಇದೇ ವೇಳೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿರುವ ಕೋರ್ ಕಮಿಟಿ ವಿರುದ್ಧ ಶಾಸಕರಾದ ಸೋಮಶೇಖರ್ ಹಾಗೂ ಹೆಬ್ಬಾರ್ ಗರಂ ಆದರು. ನಾನು ಕಾಂಗ್ರೆಸ್ ಕಡೆಗೆ ಹೋಗ್ತೇನೆ ಅಂತ ಸೋಮಶೇಖರ್ ಹೇಳಿದ್ರೆ, ಯತ್ನಾಳ್ ವಿರುದ್ಧ ಹೈಕಮಾಂಡ್ ಏಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೆಬ್ಬಾರ್ ಪ್ರಶ್ನೆ ಮಾಡಿದ್ರು. ಅಧ್ಯಕ್ಷ ಹತ್ರ ನಾನು ಏನು ಚರ್ಚೆ ಮಾಡಲಿಲ್ಲ. ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ಪಕ್ಷದ ಹುದ್ದೆ ಎಲ್ಲವನ್ನ ಅನುಭವ ಮಾಡಿಕೊಂಡಂತವರು ಕೂಡ ಅವರ ಪಕ್ಷ ವಿರೋಧ ಚಟುವಟಿಕೆ ಆಗೋದಲ್ಲ, ಅದನ್ನ ಫಸ್ಟ್ ನಿಯಂತ್ರಣ ಮಾಡಿ ಅಂತ ಹೇಳಿದೆ. ತಪ್ಪೇನಿದೆ? ಮನಸ್ಸು ಯಾರು ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅಲ್ಲಿರ್ತದೆ. ಕಾಂಗ್ರೆಸ್ ಸರ್ಕಾರ ಕೊಡಬೇಕಲ್ಲ. ಹೌದು. ಈಗ ಪ್ರೆಸೆಂಟ್ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆ ಇದೆ. ಅನುದಾನ ಕೊಡ್ತಿದ್ದಾರೆ, ಯಾವುದು ತಾಪತ್ರೆ ಮಾಡ್ತಾ ಇಲ್ಲ. ಲೋಕಾಭಿಮಾನವಾಗಿ ಮಾತಾಡಿದ್ರೆ ಹೊರತು ನಮ್ಮ ಆಕ್ಷನ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಡು ಇಲ್ಲ. ಅವ್ರ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ದೇನು ಅಭ್ಯಂತರನೂ ಇಲ್ಲ. ಆದ್ರೆ ಇವೆಲ್ಲ ಗುಬ್ಬಿ ಮೇಲೆ ಬಿಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ. ನಮಗೆ ಹೊಡೆದು ಆ ಕಡೆ ಇದ್ದ ಎತ್ತಿಗೆ ನಿಮಗೂ ಹೊಡಿತೇವೆ ತೋರ್ತಿಗೆ ಮಾಡಿರ್ತಕ್ಕಂಥ ತಂತ್ರ, ಯತ್ನಾಳ್ ಟೀಮಿಗೆ ಕೊಟ್ಟಿರ್ತಕ್ಕಂಥ ತಂತ್ರ ಅಂತ ನಾನು ಯೋಚನೆ ಮಾಡ್ತೇವೆ ಅಷ್ಟೇ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಕ್ಕಂಥ ಉದ್ದೇಶ ಇಲ್ಲ. ಯಾರು ಹೆದರ್ಸೋದಕ್ಕೆ ಈ ಅಸ್ತ್ರ ಬಿಟ್ಟಿದ್ದು, ಇದ್ರ ಬಗ್ಗೆ ಅಷ್ಟೇ ನಮ್ದು ಆಲೋಚನೆ ಅಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ನ್ಯಾಯ ಯಾಕೆ ಮಾಡ್ತೀವಿ ಪಕ್ಷದಲ್ಲಿ? ಮಾಡದೆ ಎಲ್ಲರಿಗೂ ಮಾಡ್ಬೇಕು ತಾನೆ. ಬೇರೆಯವರೆಲ್ಲ ಮಾಡಿದ್ದು ಒಳ್ಳೇದಾ?
ನಾವು ಮಾಡಿದ್ದೆ ಕೆಟ್ಟದ್ದ? ನಾನು ಸೋಮಶೇಖರ್ ಭಾಳ ತಪ್ಪು ಮಾಡಿದ್ವಾ? ಇನ್ನು ನೂತನ 3 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದರು. ಸಿಪಿ ಯೋಗೇಶ್ವರ್, ಅನ್ನಪೂರ್ಣ ತುಕಾರಾಂ, ಯಾಸೀರ್ ಪಠಾಣ್ಗೆ ಸ್ಪೀಕರ್ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ಇದಕ್ಕೂ ಮುನ್ನ 3 ಶಾಸಕರಿಗೆ ಸಂವಿಧಾನ ಪೀಠಿಕೆ ಬೋಧಿಸಲಾಯಿತು. ಕೈಯಲ್ಲಿ ಸಂವಿಧಾನ ಪ್ರತಿ ಹಿಡಿದು ಶಿಗ್ಗಾಂವಿ ನೂತನ ಶಾಸಕ ಯಾಸೀರ್ ಪಠಾಣ್ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಸದನದ ಗಮನ ಸೆಳೆದರು. ವಿಪಕ್ಷ ನಾಯಕರ ಕೈಕುಲುಕಿದ ಯೋಗೇಶ್ವರ್, ಬಿಜೆಪಿ ನಾಯಕರ ಕಾಲೆಳೆದ ಕಾಂಗ್ರೆಸ್ ನಾಯಕರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ವಿಪಕ್ಷ ನಾಯಕರ ಬಳಿ ಆಗಮಿಸಿದ ಚನ್ನಪಟ್ಟಣ ನೂತನ ಕಾಂಗ್ರೆಸ್ ಶಾಸಕ ಯೋಗೇಶ್ವರ್ ಆರ್ ಅಶೋಕ್, ಅರವಿಂದ ಬೆಲ್ಲದ್, ಯತ್ನಾಳ್, ಅಶ್ವಥ್ ನಾರಾಯಣ್ ಸೇರಿ ಹಲವರಿಗೆ ಶೇಕ್ ಹ್ಯಾಂಡ್ ಮಾಡಿದರು. ಈ ವೇಳೆ ನೂತನ ಶಾಸಕರಿಗೆ ವಿಪಕ್ಷದ ನಾಯಕರು ಶುಭಾಶಯ ಕೋರಿದರು. ಈ ವೇಳೆ ಬಿಜೆಪಿ ನಾಯಕರು ಖುಷಿ ಪಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಸದಸ್ಯರು ಕಾಲೆಳೆದರು. ಕೆಲಕಾಲ ಎಲ್ಲರೂ ನಗೆಗಡಲಲ್ಲಿ ತೇಲಿದರು. ಅಧಿವೇಶನದ ಹೊತ್ತಲ್ಲೇ ಎಂಇಎಸ್ ಪುಂಡಾಟ. ಎಂಇಎಸ್ ಪುಂಡರನ್ನ ಬಂಧಿಸಿದ ಪೊಲೀಸರು. ಅತ್ತ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ವಿರೋಧಿಸಿ ಸಂಭಾಜಿ ವೃತ್ತಕ್ಕೆ ಬಂದ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಎಂಇಎಸ್ ಮಹಾಮೇಳವ್ ಆಯೋಜಿಸದಂತೆ ಪೊಲೀಸರು ಭಾರೀ ಭದ್ರತೆ ಏರ್ಪಡಿಸಿದರು. ನಂತರ ಮಹಾರಾಷ್ಟ್ರ ಪರ ಘೋಷಣೆಗಳನ್ನು ಕೂಗುತ್ತಾ ಗುಂಪಾಗಿ ಆಗಮಿಸಿದ ಕಾರ್ಯಕರ್ತರನ್ನ ಸಂಭಾಜಿ ವೃತ್ತದಲ್ಲಿ ಪೊಲೀಸರು ವಶಕ್ಕೆ ಪಡೆದರು. ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಒಟ್ಟಿನಲ್ಲಿ ಅಧಿವೇಶನದಲ್ಲಿ ಮೊದಲ ದಿನವೇ ಸರ್ಕಾರ ವರ್ಸಸ್ ವಿಪಕ್ಷಗಳ ನಡುವೆ ಗದ್ದಲ ಏರ್ಪಟ್ಟಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಈ ಎಂಇಎಸ್ನವ್ರನ್ನ ಯಾವಾಗ ಈಗ ನಾಡದ್ರೋಹಿಗಳಂತ ಇಡ್ತಾರೋ ಗೊತ್ತಿಲ್ಲ, ಅವ್ರು ಅಷ್ಟೇ ಓಡಿಸ್ಬಿಟ್ರು, ಒಳಗಡೆಗೆ ಹಾಕಬೇಕಾಗಿತ್ತು. ಹೆಂಗೆ ಮಾಡ್ತಾರೆ ಅವರು ಅದನ್ನು? ಯಾಕೆ ಆ ರೀತಿಯಾಗಿ ಹೋಗ್ತಾರೆ? ಅದಕ್ಕೆ ಸಪೋರ್ಟ್ ಮಾಡಿರೋರು ಹಿಂದೆ ಇದ್ದಾರೆ, ಅವ್ರಿಗೆ ಮಂತ್ರಿಗಳು ಆಗಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಿರೋರು ಅವ್ರವ್ರಿಗೆ ಅಡ್ಜಸ್ಟ್ಮೆಂಟ್ಗಳು ನಡೆದೋಗುತ್ತೆ. ಅಲ್ಲಿ ಏನು ಮಾಡೋಕ್ಕಾಗತ್ತೆ? ಆಯಿತು, ಈಗ ಸದನ ಅಂತೂ ಆರಂಭವಾಗಿದೆ. ಈಗ ಬಿ ಜೆ ಪಿಯವರು ಇಲ್ಲಿ ವಿರೋಧ ಪಕ್ಷಗಳಾಗಿ ಹೋರಾಟ ಮಾಡಿದ್ದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರೆ, ನೀವು ಸದನ ಹಾಳು ಮಾಡಬೇಕು ಅಂತಾನೆ ಉದ್ದೇಶ ನಿಮ್ದು ಅಂತೇಳಿ. ಕಾಂಗ್ರೆಸ್ನವರು ಕೇಂದ್ರದಲ್ಲಿ ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಅಲ್ಲಿ ಬಿಜೆಪಿ ಅವರು ಹೇಳ್ತಾರೆ ನೀವು ಸದನ ಹಾಳು ಮಾಡಬೇಕು ಅಂತ ಇದ್ರಂತೇಳಿ. ನೀವಿಬ್ರು ಡ್ರಾಮಾ ಮಾಸ್ಟರ್ಗಳು ಅಷ್ಟೇ, ಇನ್ನೇನೂ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ರಾಜಕೀಯಗಳು.